ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೂ ಒಂದು ಕ್ಯಾಂಡಲ್‌ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಕಲ್ತ್ಕೊಂಬರೋಣ. ನಾನು ಏನು ಕ್ಯಾಂಡಲ್‌ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇದೆಲ್ಲ ಯಾರು ಸಕ್ಸಸ್‌ಫುಲ್ ಟ್ರೇಡರ್ ಆಗಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ತುಂಬ ತುಂಬ ಇಂಪಾರ್ಟೆಂಟು. ನಾನು ಸಹ ಟ್ರೇಡ್ ಮಾಡೋದು ಆ್ಯಸ್ ಪರ್ ಕ್ಯಾಂಡಲ್‌ಸ್ಟಿಕ್ ಪ್ಯಾಟರ್ನ್ ಜೊತೆಯಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು. ಈ ಎರಡೂ ಆಧಾರದ ಮೇಲೆ ನಾನು ಟ್ರೇಡ್ ಮಾಡೋದು. ನಾನು ಆಪ್ಷನ್ ಸೆಲ್ಲಿಂಗ್ ಮಾಡೋದು, ಮ್ಯಾಕ್ಸಿಮಮ್ ಮಾಡೋದು ನಾನು ಆಪ್ಷನ್ ಸೆಲ್ಲಿಂಗು ವಿತ್ ಹೆಜ್ಜಿಂಗು. ನಾನು ಇಂಟ್ರಾಡೇ ಮಾಡೋದು ಸಹ ವಿತ್ ಎಡ್ಜಿಂಗೇ ಮಾಡೋದು. ಅಂದರೆ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತೀನಿ, ಇಲ್ಲ ಇವತ್ತೇ ಸೆಲ್ ಮಾಡಿ ಇವತ್ತೇ ಬೈ ಮಾಡ್ತೀನಿ, ವಾಟ್ ಎವರ್ ಇಟ್ ಈಸ್, ಯಾವುದೇ ಒಂದು ಪ್ಯಾಟರ್ನ್ ತೊಗೊಂಡ್ರು ನಾನು ಮಾಡೋದು ವಿತ್ ಹೆಡ್ಜಿಂಗ್ ಜೊತೆಯಲ್ಲೇ ಮಾಡ್ತೀನಿ. ಅದು ಬಿಟ್ಟರೆ ಆಪ್ಷನ್ ಸೆಲ್ಲಿಂಗ್ ವಿತ್ ಪೊಸಿಷನ್ ತೊಗೊತಾ ಇದ್ದೀನಿ, ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ದಿನಕ್ಕೆ, 2 ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ನಾನು ಯಾವುದೇ ಒಂದು ಪೊಸಿಷನ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಆಪ್ಷನ್ ಸೆಲ್ಲಿಂಗು. ಆಪ್ಷನ್ ಸೆಲ್ಲಿಂಗಲ್ಲಿ ವಿತ್ ಹೆಡ್ಜಿಂಗ್ ಜೊತೆಯಲ್ಲೂ ಸಹ ಟ್ರೇಡ್ ಮಾಡ್ತಾ ಇದ್ದೀನಿ. ಅದು ಬೇಜಾನ್ ಸ್ಟ್ರಾಟಜಿಗಳಿದೆ. ಅದು ಯಾವ ಥರ ಅಂತ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ಕಲ್ತ್ಕೊಳ್ಳೋಣ. ಯಾರಾದರೂ ಕಲ್ತ್ಕೊಬೇಕು ಅನ್ನೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಯಾವ ಕ್ಯಾಂಡಲ್ ಬಗ್ಗೆ ಮಾತಾಡೋಣ ಅನ್ನೋದ್ರ ಬಗ್ಗೆ ಒಂದು ಬ್ರೀಫಾಗಿ ಒಂದು ಐಡೆಂಟಿಫೈ ಮಾಡ್ಕೊಂಬರೋಣ. ಇವತ್ತು ಬಂದ್ಬಿಟ್ಟು ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳ್ತೀರಿ, ಆಯಿತಾ? ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳಿದ್ರೆ ಇದು ಯಾವ ಥರ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಈ ಕ್ಯಾಂಡಲ್ನ ಯಾವ ಥರ ಐಡೆಂಟಿಫೈ ಮಾಡಬೇಕು, ಎಲ್ಲಿ ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕ್ರಿಯೇಟ್ ಆದರೆ ಎಲ್ಲಿ ಐಡೆಂಟಿಫೈ ಮಾಡಿದ್ರೆ ನಮಗೆ ಬೆನಿಫಿಟ್ ಆಗುತ್ತೆ, ಎಲ್ಲಿ ನಾವು ಟ್ರೇಡ್ ಎಂಟ್ರಿ ತೊಗೊಬೇಕು, ಎಲ್ಲಿ ಸ್ಟಾಪ್ ಲಾಸ್ ಸಿಗಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ಟಾಗಿ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಬುಲಿಶ್ ಎಂಗಲ್ಫಿಂಗ್ ಅಂತ ಏನಪ್ಪ ಅಂತ ಹೇಳಿದ್ರೆ, ಬುಲ್ಲಿಶ್ ಎಂಗಲ್ಫಿಂಗ್ ಬಂದ್ಬಿಟ್ಟು ಸೆಕೆಂಡ್ ಇದು ಪೆನ್ ಸೆಕೆಂಡ್ ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳಿದ್ರೆ ಯಾವುದೇ ಒಂದು ಕ್ಯಾಂಡಲ್ನ, ಆಯಿತಾ, ಇನ್ನೊಂದು ಕ್ಯಾಂಡಲ್ ಆವರಿಸ್ಕೊಳೋದು ಇಲ್ಲ ನುಂಗೋದು. ಅಂದರೆ ಈ ಕ್ಯಾಂಡಲ್ಗಿನ್ನ ಈ ಕ್ಯಾಂಡಲ್ ದೊಡ್ಡದಾಗಿದ್ರೆ, ಇಲ್ಲ ಈ ಕ್ಯಾಂಡಲ್ ಇದು ನುಂಗೋ ಥರ ಇದ್ದರೆ, ಆಯಿತಾ, ಅಂದರೆ ಇದನ್ನು ಫುಲ್ ಕವರ್ ಮಾಡ್ಕೋಬೇಕು. ಇದೇನು ಕ್ಯಾಂಡಲ್ ಇದೆ ಈ ಕ್ಯಾಂಡಲ್ನ ಫುಲ್ ಕವರ್ ಮಾಡಿ ನೆಕ್ಸ್ಟ್ ಇನ್ನೂ ಒಂದು ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಪ್ಯಾಟರ್ನ್ಗೆ ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೀರಿ, ಆಯಿತಾ. ಈ ಥರ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಏನಾದರೂ ಕ್ರಿಯೇಟ್ ಆದರೆ ನಾವು ಬಂದ್ಬಿಟ್ಟು ಎಲ್ಲಿ ಟ್ರೇಡ್ ಮಾಡಬೇಕು, ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದು ಸಾಮಾನ್ಯವಾಗಿ ನಿಮಗೆ ಈ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗೋದು ಯಾವಾಗ ಮಾರ್ಕೆಟು ಡೌನ್ ಟ್ರೆಂಡಲ್ಲಿ ಬರ್ತಾ ಇರುತ್ತೆ. ಆ ಡೌನ್ ಟ್ರೆಂಡಲ್ಲಿ ಬಂದಾಗ ಎಲ್ಲಾದರೂ ಒಂದು ಬಲವಾದ ಅಂದರೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಹತ್ರನೋ, ಇಲ್ಲ ಒಂದು ಯಾವುದೋ ಒಂದು ಝೋನ್ ಇರುತ್ತಲ್ಲಿ, ಆ ಝೋನ್ ಹತ್ರ ಏನಾದರೂ ಒಂದು ಕ್ಯಾಂಡಲ್‌ಸ್ಟಿಕ್ ಆ ಥರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿಂದ ಮಾರ್ಕೆಟು ರಿವರ್ಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಎಕ್ಸಿಕ್ಯೂಟ್‌ನ ಮಾಡ್ಬೋದು, ಟ್ರೇಡ್‌ನ ಎಕ್ಸಿಕ್ಯೂಟ್ ಮಾಡ್ಬೋದು. ಅಂದರೆ ಯಾವ ಥರ ಟ್ರೇಡ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅದು ನಿಮಗೆ ಸಂಬಂಧಪಟ್ಟಿದ್ದು. ಅಂದರೆ ಈ ಥರ ಟ್ರೇಡ್ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಎಲ್ಲಿ ಸಹ ನಾವು ಬೈಯಿಂಗ್ ಆರ್ ಸೆಲ್ಲಿಂಗ್ ರೆಕಮೆಂಡೇಶನ್ ಕೊಡಲ್ಲ. ಓನ್ಲಿ ಎಜುಕೇಷನ್ ಬಗ್ಗೆ ಅವರು ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳೋದ್ರ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡ್ತೀರೇ ಹೊರತು, ಆಯಿತಾ, ಯಾರಿಗೂ ಸಹ ನಮ್ಮ ಒಂದು ಚಾನಲ್ ಮುಖಾಂತರ ಆಗಲಿ, ನಮ್ಮ ಒಂದು ಲೈವ್ ಟ್ರೇಡಿಂಗ್ ಮುಖಾಂತರ ಆಗಲಿ, ಎಲ್ಲೂ ಸಹ ನಾನು ಯಾರಿಗೂ ಸಹ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅದು ಅದು ಯಾರಿಗೂ ರೆಕಮೆಂಡು ಮಾಡಲ್ಲ. ಈ ಥರ ನೀವು ಕೇಳ್ಬಿಟ್ಟು ಟಿಪ್ಸ್ಗಳನ್ನ ತೊಗೊಂಡು ಟ್ರೇಡ್ ಮಾಡಿ ಅಂತ ಯಾರಿಗೂ ರೆಕಮೆಂಡ್ ಮಾಡಲ್ಲ. ನೀವು ಸ್ವಂತ ನಾಲೆಡ್ಜ್ನ ಗೇನ್ ಮಾಡಿ, ಅಂದರೆ ನೀವು ಸ್ವಂತವಾಗಿ ಟ್ರೇಡ್ ಮಾಡುವಂಥ ಒಂದು ಕೇಪಬಿಲಿಟಿನ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಹೊರತು. ಇವಾಗ ನಾವೊಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲೇನಾಗಿದೆ, ಈ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ನೋಡಿ, ಇಲ್ಲಿಂದ ಮಾರ್ಕೆಟು ಒಂದು ಡ್ರೌನ್ ಟ್ರೆಂಡಲ್ಲಿ, ಅಂದರೆ ಒಂದು ಲೋವರ್ ಲೋ ಮಾಡ್ಕೊಂಡು ಕೆಳಗಡೆ ಬಂತು. ಕೆಳಗಡೆ ಬಂದಾಗ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಯಿತು. ಇದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿ ಅದನ್ನ ತದನಂತರ ಗ್ರೀನ್ ಕಲರ್ ಕ್ಯಾಂಡಲ್ಲು ಆ ರೆಡ್ ಕಲರ್ನ ನುಂಗೋ ಥರ ಇದ್ರೆ ಮಾತ್ರ ಇದು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳ್ತೀವಿ ನಾವು, ಆಯಿತಾ. ಸುಮ್ಮನೆ ಎರಡೂ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಯಿತು, ಇಲ್ಲ ಎರಡೂ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಲಿಡ್ ಇರಲ್ಲ, ಆಯಿತಾ. ಫಸ್ಟ್ ಕ್ಯಾಂಡಲ್ ಏನಿದೆ ಮಾರ್ಕೆಟ್ ಬೀಳಬೇಕಾದ್ರೆ ನಿಮಗೆ ಫಸ್ಟ್ ಕ್ಯಾಂಡಲ್ ಈ ಫಾರ್ಮ್ ಏನಾಗುತ್ತೆ, ಈ ಕ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ರೆಡ್ ಕಲರ್ ಆಗಿರಬೇಕು. ತದನಂತರ ಬರೋಂಥ ಕ್ಯಾಂಡಲ್ ಏನಾಗುತ್ತೆ, ಇದನ್ನು ನುಂಗೋ ಥರ ಇರುತ್ತಲ್ಲ, ಆ ಕ್ಯಾಂಡಲ್ ಬಂದ್ಬಿಟ್ಟು ನಿಮಗೆ, ಆಯಿತಾ, ಇದು ಗ್ರೀನ್ ಕಲರ್ ಕ್ಯಾಂಡಲ್ ಇರಬೇಕು. ಅಂಥ ಸಮಯದಲ್ಲಿ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆದರೆ ಇದಕ್ಕೆ ನಾವೇನು ಮಾಡ್ತೀವಿ, ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರಿತೀವಿ. ಏನಾದರೂ ಇದು ರೆಡ್ ಕಲರ್ ಇದ್ದು ಮಾರ್ಕೆಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಮತ್ತೆ ಇದು ರೆಡ್ ಕಲರ್ ಫಾರ್ಮ್ ಆಯ್ತು ಕೆಳಗಡೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರೆಯಲ್ಲ. ಫಸ್ಟ್ ಕ್ಯಾಂಡಲ್ಲು ಚಿಕ್ಕದಾಗಿರಬೇಕು, ರೆಡ್ ಕಲರ್ ಇರಬೇಕು. ತದನಂತರ ಬರುವಂಥ ಕ್ಯಾಂಡಲ್ಲು ದೊಡ್ಡದಾಗಿರಬೇಕು, ಗ್ರೀನ್ ಕಲರ್ ಆಗಿರಬೇಕು. ಈ ಥರ ಐಡೆಂಟಿಫೈ ಮಾಡೋದು ಯಾವ ಥರ ಅಂತ ನಾವು ಚಾರ್ಟಲ್ಲಿ ನೋಡ್ಕೊಳ್ಳೋಣ ಒಂದ್ಸರಿ. ಈ ಥರ ಬಂದಾಗ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಈ ಥರ ಒಂದು ಕ್ಯಾಂಡಲ್ ಯಾವುದೋ ಒಂದು ಸಪೋರ್ಟ್ ಝೋನ್ ಹತ್ರ ನಮಗೆ ಆ ಥರ ಒಂದು ಕ್ಯಾಂಡಲ್ ಬಂದಿದೆ ಅಂತ ಹೇಳಿದ್ರೆ, ನಾವು ಈ ಏನು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ, ಈ ಗ್ರೀನ್ ಕಲರ್ ಮೇಲೆ ಎಂಟ್ರಿ ತೊಗೊತೀರಿ. ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಏನು ಫಾರ್ಮ್ ಆಗುತ್ತೆ, ಆ ಗ್ರೀನ್ ಕಲರ್ ಮೇಲೆ ಎಂಟ್ರಿ ತೊಗೊಬೇಕು.
ಇದ್ರ ಕೆಳಗಡೆ ಅಂದರೆ ಟೋಟಲಿ ಎರಡು ಕೆಳಗಡೆ ಏನು ಬರುತ್ತೆ ಇಲ್ಲಿ ಸ್ಟಾಪ್ ಲಾಸ್ನ ಇಟ್ಕೊತೀರಿ. ಇಲ್ಲಿ ನಾವೊಂದು ಎಕ್ಸಾಂಪಲ್ನ ನೋಡೋದಾದರೆ ಇಲ್ಲಿ ನನಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಝೂಮ್ ಮಾಡಿದ್ರೆ ನಾವು ಇಲ್ಲಿ ಕ್ಲಿಯರ್ ಕಟಾಗಿ ನೋಡ್ಕೊಳ್ಳಿ ಒಂದ್ಸರಿ ಆಯಿತಾ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ತದನಂತರ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಕ್ಯಾಂಡಲ್ಗೆ ಯಾವಾಗ ಎಂಟ್ರಿ ತೊಗೊಬೇಕಂತ ಹೇಳಿದೆ ನಾನು, ಈ ಕ್ಯಾಂಡಲ್ ಬ್ರೇಕ್ ಆದ ನಂತರ ಎಂಟ್ರಿ ತೊಗೊಬೇಕಂತ ಹೇಳಿದೆ. ಇಲ್ಲಿ ನೋಡಿ ಒಂದು ಒಳಗಡೆ ಇನ್ನೂ ಒಂದು ಚಿಕ್ಕ ಕಲರ್ ಕ್ಯಾಂಡಲ್ ಆಗಿದೆ, ಇಲ್ಲಿ ಎಂಟ್ರಿ ತೊಗೊಳಕ್ಕೆ ಹೋಗಬಾರ್ದು ಆಯಿತಾ. ಇದು ಬ್ರೇಕ್ ಆದರೆ ಮಾತ್ರ ಮತ್ತೆ ಮಾರ್ಕೆಟ್ ನಮಗೆ ರಿವರ್ಸ್ ಆಗಿ ಮೇಲೆ ಹೋಗುತ್ತೆ ಅಂತ ಒಂದು ಸೂಚನೆ. ಅಕಸ್ಮಾತ್ ಕೆಳಗಡೆ ಬಂದು ಮಾರ್ಕೆಟ್ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಇದನ್ನು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಡ್ಬೋದು, ನಿಮ್ಮ ಸ್ಟಾಪ್ ಲಾಸ್ನು ಸಹ ಹಿಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇಲ್ಲೇ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ಆದಮೇಲೆ ಗ್ರೀನ್ ಕಲರ್ ಕ್ಯಾಂಡಲ್ ನುಂಗೋತರ ಇರುತ್ತೆ, ಅದಾದ ಬ್ರೇಕ್ ಆದರೆ ಮಾತ್ರ ಈ ಕ್ಯಾಂಡಲ್ಗೆ ನಾವು ಎಂಟ್ರಿ ತೊಗೊಬೇಕು. ಅದ್ರ ಪಕ್ಕದಲ್ಲಿ ಬರುವಂಥ ಕ್ಯಾಂಡಲ್, ಅದು ಚಿಕ್ಕದಾಗಿರೋ ಕ್ಯಾಂಡಲ್ಗೆ ನಾವೆಲ್ಲಿ ಎಂಟ್ರಿ ತೊಗೊಳಕ್ಕೆ ಹೋಗಬಾರ್ದು. ಈ ಥರ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕ್ರಿಯೇಟ್ ಆದಮೇಲೆ ನಾವು ಎಲ್ಲಿ ಎಂಟ್ರಿ ತೊಗೊಬೇಕನ್ನೋದನ್ನ ನೋಡ್ಕೊಂಡ್ರಿ. ಇವಾಗ ಒಂದು ರಿಯಲ್ ಚಾಟಲ್ಲಿ ಆಯಿತಾ, ರಿಯಲ್ ಚಾಟಲ್ಲೂ ಸಹ ನಾವು ಒಂದ್ಸರಿ ಅಬ್ಸರ್ವ್ ಮಾಡ್ಕೊಂಬರೋಣ. ಒಂದು ಬ್ರೀಫಾಗಿ ಓದ್ಕೊಂಬರೋದಾದರೆ ಟ್ರೇಡಿಂಗ್ ಯಾವ ಥರ ಮಾಡಬೇಕು ಇದ್ರೊಳಗಡೆ ನಾನು ಆಲ್ರೆಡಿ ಎಕ್ಸಾಂಪಲ್ ಹೇಳ್ಬಿಟ್ಟೆ ಆಯಿತಾ. ಮಾರ್ಕೆಟು ಡ್ರೌನ್ ಟ್ರೆಂಡಲ್ಲಿ ಇರಬೇಕಾದ್ರೆ ಈ ಥರ ಒಂದು ಪ್ಯಾಟರ್ನ್ ಕಾಣಿಸ್ಕೊಬೇಕು. ಕಾಣಿಸ್ಕೊಂಡ್ಮೇಲೆ ಎಲ್ಲರೂ ಒಂದು ಸಪೋರ್ಟ್ ಝೋನ್ ಹತ್ರ ಬಂದಿರಬೇಕು. ಬಂದಾಗ ನಾವು ಅದನ್ನು ಎಂಟ್ರಿಗೆ ಪ್ಲ್ಯಾನ್ ಮಾಡ್ಕೊಬೋದು. ಎಂಟ್ರಿ ರೂಲ್ ಏನಂದರೆ ಬುಲ್ಲಿಶ್ ಎಂಗಲ್ಫಿಂಗ್ ಹೈ ಬ್ರೇಕ್ ಆದಾಗ, ಅಂದರೆ ಬುಲ್ಲಿಶ್ ಎಂಗಲ್ಫಿಂಗ್ ಹೈ ಬ್ರೇಕ್ ಆದಾಗ ನಾವು ಎಂಟ್ರಿನ ಪ್ಲ್ಯಾನ್ ಮಾಡ್ತೀರಿ ಆಯಿತಾ. ಈ ಎರಡೂ ಕ್ಯಾಂಡಲ್ ಕೆಳಗಡೆ ಬಂದ್ಬಿಟ್ಟು ನಾವೇನು ಮಾಡ್ತೀವಿ, ಸ್ಟಾಪ್ ಲಾಸ್ ಕೊಡ್ತೀವಿ. ನೋಡಿ ಇಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ನ ಲೋ ಕೆಳಗಡೆ ನಾವು ಸ್ಟಾಪ್ ಲಾಸ್ನ ಕೊಡ್ತೀರಿ. ಇದು ಸ್ಟಾಪ್ ಲಾಸು. ಟಾರ್ಗೆಟ್ ಏನಿರುತ್ತೆ 1:1, ಅಂದರೆ ಇದೇನು ಕ್ಯಾಂಡಲ್ ಇದೆ ಇಲ್ಲಿಂದ ನಾವು ಇಲ್ಲಿಗೆ ಅಳತೆ ಮಾಡಿಕೊಂಡ್ರೆ ಆಯಿತಾ, ಇಲ್ಲಿಂದ ಅಳತೆ ಮಾಡಿಕೊಂಡ್ರೆ ಏನು ಬರ್ತಾ ಇದೆ ಅರೌಂಡ್ ಒಂದು 50 ರುಪೀಸು 60 ರುಪೀಸ್ ವಾಟ್ ಎವರ್ ಇಟ್ ಇದೆ, ಎಷ್ಟು ಬರುತ್ತೆ ಅಲ್ಲಿಂದ ನಿಮಗೆ 1:1 ಅಥವಾ 1:2 ನೀವು ಟಾರ್ಗೆಟ್ನ ಮಾಡ್ಕೊಬೋದು. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದರೆ ನೀವು ಎಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀರಾ ಅಷ್ಟು ರಿವಾರ್ಡ್ ನಿಮಗೆ ಸಿಗುತ್ತೆ. ಇದನ್ನು ನಾವು ಒಂದು ರಿಯಲ್ ಚಾರ್ಟಲ್ಲಿ ನೋಡೋದಾದರೆ, ಒಂದು ಸೆಕೆಂಡ್, ರಿಯಲ್ ಚಾರ್ಟಲ್ಲಿ ಸಹ ಒಂದ್ಸರಿ ಅಬ್ಸರ್ವ್ ಮಾಡೋಣ. ರಿಯಲ್ ಚಾರ್ಟಲ್ಲಿ ನೋಡೋದಾದರೆ ಇಲ್ಲಿ ಯಾವುದೋ ಒಂದು ABCD ಸ್ಟಾಕ್ಸಲ್ಲಿ ಆಯಿತಾ, ಮಾರ್ಕೆಟ್ ಏನಾಯಿತು ಇಲ್ಲಿಂದ ಒಂದು ಡ್ರೌನ್ ಟ್ರೆಂಡ್ ಮಾಡಿಕೊಂಡು ಲೋವರ್ ಲೋ ಮಾಡ್ಕೊಂಡು ಕೆಳಗಡೆ ಬಂತು. ನೋಡಿ ಈಗ ಬಂದಮೇಲೆ ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಆಯಿತು ಆಯಿತಾ. ಈ ಒಂದು ಕ್ಯಾಂಡಲ್ ಫಾರ್ಮ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನು ಫಾರ್ಮ್ ಆಯಿತು ಅದು ಬಂದ್ಬಿಟ್ಟು ದೊಡ್ಡ ಕ್ಯಾಂಡಲ್, ಅಂದರೆ ಇದನ್ನು ನುಂಗೋ ಥರ ಕ್ಯಾಂಡಲ್ ಫಾರ್ಮ್ ಆಯಿತು. ಇಲ್ಲಿ ಒಂದು ಈ ಕ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿದೆ ಆಯಿತಾ, ಈ ಕ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿದೆ, ಅಂದರೆ ಇದಕ್ಕಿಂತ ಈ ಕ್ಯಾಂಡಲ್ ದೊಡ್ಡದಾಗಿದೆ. ಇಲ್ಲಿ ಏನು ಎಂಟ್ರಿ ಮಾಡ್ಬೇಕಂದ್ರೆ ನೆಕ್ಸ್ಟ್ ಡೇ ಓಪನ್ ಆಗುತ್ತಲ್ಲ, ಇದ್ರ ಮೇಲೆ ಕ್ಯಾಂಡಲ್ ಓಪನ್ ಆಯ್ತು ಅಂದರೆ ಈ ಪ್ಲೇಸಲ್ಲಿ ನಾವೇನು ಮಾಡ್ತೀರಿ, ಎಂಟ್ರಿನ ತೊಗೊತೀರಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸ್ಟಾಪ್ ಲಾಸ್ನ ಇಕ್ಕಿರ್ತೀರಿ ಆಯಿತಾ. ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಬರ್ತಾ ಇದೆ, ಆ ಡಿಸ್ಟೆನ್ಸ್ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಂಡ್ರೆ ನಮಗೆ ಇಲ್ಲಿ ತೊಗೊಳ್ಳಿ. ಎಷ್ಟು ಬರ್ತಾ ಇದೆ, ಇಲ್ಲಿ 56 ರೂಪಾಯಿ ಬರ್ತಾ ಇದೆ ನಮಗೆ. ಇಲ್ಲಿ ಸ್ಟಾಪ್ ಲಾಸ್ ಎಷ್ಟು ಬರ್ತಾ ಇದೆ, 56 ರೂಪಾಯಿ ಸ್ಟಾಪ್ ಲಾಸ್ ಬರ್ತಾ ಇದೆ. ನಮ್ಮ ಟಾರ್ಗೆಟ್ ಎಷ್ಟಿರುತ್ತೆ 1:1 ಅಥವಾ 1:2 ಅಂತ ಹೇಳಿದೆ ನಾನು. ನಿಮಗೆ 1:1 ಬಂದುಬಿಟ್ಟು ಆಯಿತಾ, ಇಲ್ಲಿಗೆ ಬರುತ್ತೆ 56 ಅಂದರೆ 59, ಆಲ್ಮೋಸ್ಟ್ 1:1 ಬಂದ್ಬಿಟ್ಟು ನಿಮಗೆ ಇಲ್ಲಿಂದ 1:1 ಆಯಿತಾ. ಸೆಕೆಂಡ್ ತೊಗೊಳೋದಾದರೆ ನಾವು 1:2, 50 ಅಂದರೆ 110, 56 ಆಲ್ಮೋಸ್ಟ್ ಇಲ್ಲಿ ಈ ಪ್ಲೇಸ್ಗೆ ನಮಗೆ ಆಯಿತಾ 1:2 ಸಿಕ್ಕಿರುತ್ತೆ. ಪ್ಲಸ್ ಅಲ್ಲಿಂದ ನಾವು ಇನ್ನೂ ಮೇಲೆ ಹೋಗ್ತೀರಿ ಅಂತ ಹೇಳಿದ್ರೆ ಆಯಿತಾ, ನಮಗೆ 167 ಆಲ್ಮೋಸ್ಟ್ 1:3 ಈ ಒಂದು ಝೋನ್ಗೆ ಏನಾಗಿದೆ ನಮಗೆ ಆಯಿತಾ, ಇಲ್ಲಿಂದ ಇಲ್ಲಿಗೆ 1:3 ನಮಗೆ ಟಾರ್ಗೆಟ್ ಸಿಕ್ಕಿದೆ. ನಮ್ಮ ಸ್ಟಾಪ್ ಲಾಸ್ ಎಷ್ಟಿದೆ 56 ರೂಪಾಯಿ, ಅಲ್ಲಿಂದ ನಿಮಗೆ ಆಲ್ಮೋಸ್ಟ್ 170 ರೂಪಾಯಿ 1:3 ನಿಮಗೆ ಟಾರ್ಗೆಟ್ ಸಿಕ್ಕಿದೆ. ಈ ಥರ ಒಂದು ಪ್ಲ್ಯಾನ್ನ ಮಾಡಿಕೊಂಡು ಟ್ರೇಡಿಂಗ್ನ ಮಾಡಬೇಕು. ನಾನು ಇಲ್ಲೇ ಯಾಕೆ ತೊಗೊಬೇಕು, ಇಲ್ಲೇ ಬುಲ್ಲಿಶ್ ಎಂಗಲ್ಫಿಂಗ್ ಯಾಕೆ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಕ್ಸಾಂಪಲ್ಲು, ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ ಆಯಿತಾ. ಈ ಸಪೋರ್ಟ್ ಝೋನ್ ಹತ್ರ ಬಂದಾಗ ಮಾರ್ಕೆಟ್ ಏನಾಗಿದೆ ಆಯಿತಾ, ಅದು ಆಟೋಮೆಟಿಕ್ ಅದೇನಾಗುತ್ತೆ ನಿಮಗೆ ಡ್ರಾ ಆಗಿಬಿಡುತ್ತೆ. ಇದೊಂದು ಸಪೋರ್ಟ್ ಝೋನ್ ಏನಿದೆ ಅದು ಆಟೋಮೆಟಿಕ್ ಡ್ರಾ ಆಗಿಬಿಡುತ್ತೆ. ಈ ಸಪೋರ್ಟ್ ಝೋನ್ ಹತ್ರ ಬಂದಾಗ ಅದು ಅಂದರೆ ನಿಮಗೆ ವಾಲ್ಯೂಮ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಡ್ರಾ ಆಗುತ್ತೆ ಸಪೋರ್ಟು ರೆಸಿಸ್ಟೆನ್ಸ್ ಝೋನು. ಇಲ್ಲಿಂದ ನಮಗೆ ಈ ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದ ತಕ್ಷಣ ನಾವೇನು ಮಾಡಿದೆ, ಆಲ್ಮೋಸ್ಟ್ ಒಂದು 10 to 15 ಡೇಸಲ್ಲಿ ಇದು ಒಂದು ಕ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಒಂದು ದಿನ ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ. ಒಂದು ಕ್ಯಾಂಡಲ್ ಎವ್ರಿ ಡೇ ಬಂದು ತೋರಿಸುತ್ತೆ. ಇಲ್ಲಿ ನಮಗೆ 10 to 15 ಡೇಸ್, ಒಂದು 20 ಡೇಸಲ್ಲಿ ನಿಮಗೆ 1:3 ಅಂದರೆ ನಿಮಗೆ ರಿಸ್ಕ್ ಮೇಲೆ ಆಲ್ಮೋಸ್ಟ್ 3 ಟೈಮ್ಸ್ ನಿಮಗೆ ಪ್ರಾಫಿಟ್ನ ಸಿಕ್ಬಿಟ್ಟಿದೆ. ಸೇಮ್ ಇದೇ ಥರ ನಿಫ್ಟಿ 15ನಲ್ಲಿ ಒಂದು ಚಾರ್ಟ್ ನೋಡೋದಾದರೆ ನಾವು ಆಯಿತಾ, ನಿಫ್ಟಿ 15ನಲ್ಲೂ ಸೇಮ್ ಅದೇ ಥರ ಒಂದು ಮಾರ್ಕೆಟ್ ಡೌನ್ ಟ್ರೆಂಡ್ ಇತ್ತು, ಒಂದು ಸಪೋರ್ಟ್ ಝೋನ್ ಹತ್ರ ಬಂತು. ಅಲ್ಲಿ ಬಂದಿದ ತಕ್ಷಣ ಒಂದು ರೆಡ್ ಕಲರ್ ಕ್ಯಾಂಡ್ಲು, ಅದು ತದನಂತರ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಆಯಿತು. ಇದ್ರ ಮೇಲೆ ನಾವು ಎಂಟ್ರಿ ತೊಗೊತೀರಿ ಆಯಿತಾ. ಕೆಳಗಡೆ SL ಇಟ್ಕೊತೀರಿ, ಇಲ್ಲಿಂದ 1:1, ಇಲ್ಲಿಂದ 1:2, ಇಲ್ಲಿಂದ 1:3 ಆಟೋಮೆಟಿಕ್ ನಿಮಗೆ ಟಾರ್ಗೆಟ್ ಸಿಕ್ಬಿಡುತ್ತೆ. ಈ ಥರ ನೀವು ಬುಲ್ಲಿಶ್ ಎಂಗಲ್ಫಿಂಗ್ನ ಅಬ್ಸರ್ವ್ ಮಾಡಿ ಆ ಕ್ಯಾಂಡಲ್ ಎಲ್ಲಿ ಬರ್ತಾ ಇದೆ,
ಆ ಕ್ಯಾಂಡಲ್ ಕ್ರಿಯೇಟ್ ಆಗಿರೋ ಪ್ಲೇಸಲ್ಲಿ ಏನಾದರೂ ಒಂದು ಸಪೋರ್ಟ್ ಇದೆಯಾ, ಇಲ್ಲ ಒಂದು ಯಾವುದೇ ಒಂದು ಸಪೋರ್ಟ್ ಝೋನ್ ಹತ್ರ ಅದು ಕ್ಯಾಂಡಲ್ ಅದು ಫಾರ್ಮ್ ಆಗಿದೆಯಾ, ಅದು ಫಾರ್ಮ್ ಆಗಿರಬೇಕಾದ್ರೆ ಕ್ಯಾಂಡಲ್ ಚಿಕ್ಕ ರೆಡ್ ಕಲರ್ ಕ್ಯಾಂಡಲ್ ಎಷ್ಟಿದೆ, ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಅದನ್ನು ನುಂಗ್ತಾ ಇದೆಯಾ, ಅಂದರೆ ಅದನ್ನು ಮುಳುಗಿಸೋ ಥರ ಇದೆಯಾ, ಅದನ್ನು ನೋಡಿಕೊಂಡು ಅದ್ರ ಮೇಲೆ ನೀವು ಪ್ಲ್ಯಾನ್ ಮಾಡಿಕೊಂಡು ಟ್ರೇಡಿಂಗ್ನ ಮಾಡ್ಬೋದು. ಇದೇ ಥರ ಹೆಚ್ಚಿನ ಮಾಹಿತಿ ಏನಾರ ಬೇಕಂತ ಹೇಳಿದ್ರೆ ನಿಮಗೆ ಈವನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಆಗ್ಬೋದು, ಚಾರ್ಟ್ ರೀಡಿಂಗ್ ಬಗ್ಗೆ ಆಗ್ಬೋದು, ಅಥವಾ ನಿಮಗೆ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಆಗ್ಬೋದು, ಎಡ್ಜಿಂಗ್ ಏನು ಮಾಡ್ತೀರಿ ನಾವು ಟ್ರೇಡಿಂಗ್ ಜೊತೆಯಲ್ಲಿ ಎಡ್ಜಿಂಗ್ ಬಗ್ಗೆ ಆಗಿರ್ಬೋದು, ಇಲ್ಲ ಸ್ವಿಂಗ್ ಟ್ರೇಡ್ ಬಗ್ಗೆ ಆಗಿರ್ಬೋದು, ಲಾಂಗ್ ಟರ್ಮ್ಗೆ ಯಾವ ಥರ ಫಂಡಮೆಂಟಲ್ನ ಚೆಕ್ ಮಾಡಬೇಕು, ಆಮೇಲೆ ಲಾಂಗ್ ಟರ್ಮ್ನಲ್ಲಿ ಏನೇನು ನಾವು ಮೇನ್ ಮುಖ್ಯವಾದ ಅಂಶಗಳನ್ನ ಏನೇನು ನೋಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂತ ಹೇಳಿದ್ರೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಆಯಿತಾ. ಇದೇ ಥರ ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರಾದರೂ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋಗಳನ್ನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಎಲ್ರಿಗೂ ಇಲ್ಲಿನವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.